ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಈಗಾಗಲೇ 60% ಅಂದರೆ 60% ನಾಮಫಲಕಗಳ ಮೇಲೆ ಕನ್ನಡ ಇರಬೇಕು ಅನ್ನುವಂತಹ ಏನಂತಂದರೆ ಈಗಾಗಲೇ ಆಲ್ರೆಡಿ ಇತ್ತು. ಬಟ್ ಈಗ ಕರ್ನಾಟಕದಲ್ಲಿ ಉತ್ಪಾದನೆಯಾಗುವಂತಹ ಮತ್ತು ಮಾರಾಟವಾಗುವಂತಹ ಉತ್ಪನ್ನಗಳ ಮೇಲೂ ಕೂಡ ಕಡ್ಡಾಯವಾಗಿ ಕನ್ನಡ ಇರಲೇಬೇಕು ಅನ್ನುವಂತಹ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಈಗಾಗಲೇ ಏನಂತಂದರೆ ಕನ್ನಡ ಪರ ಸಂಘಟನೆಗಳ ಹೋರಾಟದ ಫಲವಾಗಿ ನಾಮಫಲಕಗಳಲ್ಲಿ 60% ಕನ್ನಡ ಅಳವಡಿಕೆ ಅನುಷ್ಠಾನದ ಬೆನ್ನಲ್ಲೇ ಇದೀಗ ರಾಜ್ಯದೊಳಗೆ ಉತ್ಪಾದನೆಯಾಗುವಂತಹ ಮತ್ತು ಮಾರಾಟವಾಗುವಂತಹ ಉತ್ಪನ್ನಗಳ ಮೇಲೆ ಕನ್ನಡದಲ್ಲಿ ಹೆಸರು ಮುದ್ರಿಸುವುದನ್ನು ಕಡ್ಡಾಯಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯದೊಳಗಡೆ ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಇನ್ನಿತರೆ ಕನ್ನಡ ಪರ ಸಂಘಟನೆಗಳು ತೀವ್ರ ಹೋರಾಟ ನಡೆಸಿದ್ವು. ಜೊತೆಗೆ ಅದರಲ್ಲೂ ಕೂಡ ವಾಣಿಜ್ಯ ಉದ್ಯಮಗಳ ನಾಮಫಲಕಗಳಲ್ಲೂ ಕೂಡ 60% ಕನ್ನಡ ಪದ ಬಳಕೆ, ರಾಜ್ಯದಲ್ಲಿ ಮಾರಾಟವಾಗುವಂತಹ ಯಾವುದೇ ಉತ್ಪನ್ನಗಳ ಹೆಸರು ಮತ್ತು ಉತ್ಪನ್ನಗಳ ಕುರಿತು ನಾಮನಿರ್ದೇಶನಗಳನ್ನು ಕನ್ನಡದಲ್ಲೂ ಕೂಡ ಮುದ್ರಣ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿದ್ದು ಕನ್ನಡ ಪರ ಸಂಘಟನೆಗಳು. ಈಗ ಆ ಆಗ್ರಹಕ್ಕೆ ಅಥವಾ ಈ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ಸಂಘಟನೆಗಳಿಗೆ ಜಯ ಸಿಕ್ಕಂತಾಗಿದೆ. ನಂದೊಂದು ಬೇಡಿಕೆ ಏನಂತಂದರೆ, ಈ ಟಿಕೆಟ್ ಇದೆಯಲ್ಲ, ಟಿಕೆಟ್ ಮೇಲೂ ಕೂಡ ಕಡ್ಡಾಯವಾಗಿ ಕನ್ನಡನೇ ಬರಬೇಕು, ಕನ್ನಡ ಅಕ್ಷರಗಳೇ ಬರಬೇಕು. ಏನಾದರೂ ಅಂಕಿಗಳು ಬರ್ತಾವಲ್ಲ, ಟಿಕೆಟು ರೂಪಾಯಿ ದರ ಬರುತ್ತಲ್ಲ, ಅದರಲ್ಲೂ ಕೂಡ ಕನ್ನಡದಲ್ಲೇ ಬರಬೇಕು. ಮಹಾರಾಷ್ಟ್ರದಲ್ಲಿ ಟಿಕೆಟ್ ಮೇಲೆ ಬಸ್ಗಳ ಮೇಲೆ ಪ್ರತಿಯೊಂದು ಬೋರ್ಡ್ಗಳ ಮೇಲೆ ಅಡ್ರೆಸ್ ಬರಿತೀವಲ್ಲ, ಪಿನ್ ಕೋಡು ಬರಿತೀವಲ್ಲ, ಅದು ಕೂಡ ಮರಾಠಿ ಅಕ್ಷರದಲ್ಲೇ ಇರುತ್ತೆ. ಆ ತೆರನಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಬರಬೇಕು. ಟಿಕೆಟ್ ದರದಿಂದ ಹಿಡ್ಕೊಂಡು ಪ್ರತಿಯೊಂದು ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಮಾಡಬೇಕು. ಜೊತೆಗೆ ಕನ್ನಡ ಈಗೇನು ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಇಂಗ್ಲೀಷ್ ಬೋರ್ಡ್ಗಳನ್ನು ಹಾಕಿರ್ತಾರಲ್ಲ, ಸ್ಕೂಲ್ಗಳಿಂದ ಹಿಡ್ಕೊಂಡು ದೊಡ್ಡ IT-BT ಕಂಪನಿಗಳವರೆಗೂ ಎಲ್ಲ ಕಡೆಯೂ ಕೂಡ ಕನ್ನಡ ಕಡ್ಡಾಯವಾಗಿ ಇರಬೇಕು. ಆಮೇಲೆ ಹಿಂದಿ ಹೇರಿಕೆ ಅಂತ ಹೇಳ್ತಾರಲ್ಲ, ಹಿಂದಿ ಯೂಸ್ ಮಾಡಲಿ ಅಥವಾ ಮಾಡದಿರಲಿ ಅದು ಸೆಕೆಂಡರಿ. ಬಟ್ ನಮಗೇನಂತಂದರೆ ಕನ್ನಡ ಕಡ್ಡಾಯವಾಗಿ ಇರಬೇಕು. ಇನ್ನು ನಾಮಫಲಕಗಳಲ್ಲಿ 60% ಕನ್ನಡದ ಜೊತೆಗೆ ಉತ್ಪನ್ನಗಳ ಮೇಲೂ ಕೂಡ ಕನ್ನಡ ಬಳಕೆ ಕಡ್ಡಾಯಕ್ಕೆ ಆಗ್ರಹಿಸಿದ ಕನ್ನಡ ಪರ ಸಂಘಟನೆಗಳು ಈಗ ರಾಜ್ಯದಲ್ಲಿ ತಯಾರಾಗುವಂತಹ ಮತ್ತು ಮಾರುವ ಎಲ್ಲ ಉತ್ಪನ್ನಗಳ ಹೆಸರು ಬಳಕೆಯ ಕುರಿತು ಮಾಹಿತಿ ಕನ್ನಡದಲ್ಲೂ ನೀಡಿಕೆ ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಉತ್ಪಾದಕರು ಕನ್ನಡ ಬಳಕೆ ಆದೇಶ ಪಾಲಿಸದೇ ಇದ್ದರೆ ಅಂದರೆ ಪಾಲನೆ ಮಾಡ್ತಾ ಇದ್ದಾರೋ ಇಲ್ವೋ ಅನ್ನೋದರ ಬಗ್ಗೆ ಮೇಲ್ವಿಚಾರಣೆಗೂ ವಾಣಿಜ್ಯ ಹಾಗೂ ಕೈಗಾರಿಕಾ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಯಾರ್ಯಾರು ಕನ್ನಡ ಬಳಸೋದಿಲ್ವೋ ಅವರಿಗೆ ದಂಡವನ್ನು ವಿಧಿಸಬೇಕು. ಈಗೇನು ಟ್ರಾಫಿಕ್ ಪೊಲೀಸರು ಹೆಲ್ಮೆಟ್ ಹಾಕ್ಕೊಂಡಿಲ್ಲ, ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ ಅಂತ ಏನು ದಂಡ ವಿಧಿಸ್ತಾರಲ್ಲ, ಫೈನ್ ಕಟ್ಟಿಸ್ತಾರಲ್ಲ, ಅದೇ ಥರನಾಗಿ ಯಾರ್ಯಾರು ಕನ್ನಡ ಬಳಸೋದಿಲ್ವೋ, ಯಾವ ಕಂಪನಿಗಳಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಬಳಕೆ ಮಾಡೋದಿಲ್ವೋ, ನಾಮಫಲಕಗಳಲ್ಲೂ ಕೂಡ ಕನ್ನಡವನ್ನು ಬಳಕೆ ಮಾಡೋದಿಲ್ವೋ ಅವರ ಮೇಲೂ ಕೂಡ ಫೈನ್ ಕಟ್ಟಿಸ್ಬೇಕು. ಫಸ್ಟ್ ಏನಂತಂದರೆ ಈ ಆದೇಶ ಬೆಳಗಾವಿಗೆ ಬರಬೇಕು. ಆಲ್ಮೋಸ್ಟ್ ಆಲ್ ಎಲ್ಲ ಬೆಳಗಾವಿಯಲ್ಲೂ ನಾಮಫಲಕಗಳು ಏನು ಬೋರ್ಡ್ ಇದ್ದಾವಲ್ಲ ಬರೀ ಮರಾಠಿಯಲ್ಲೇ ತುಂಬ ಹೋಗಿಬಿಟ್ಟಿದೆ. ಕೆಲವೊಂದಿಷ್ಟು ಏರಿಯಾಗಳಿಗೆ ಹೋದರೆ ಇದು ಮಹಾರಾಷ್ಟ್ರನ ಕರ್ನಾಟಕನ ಅಂತ ಗೊತ್ತಾಗಲ್ಲ. ಈ ಹೋರಾಟ ಏನು ಮಾಡ್ತಾ ಇದ್ದೀವಲ್ಲ, ಈಗ ಮಾರ್ಚ್ 22ಕ್ಕೆ ಏನು ಮಾಡ್ತಾ ಇದ್ದೀವಲ್ಲ, ಈ ಮಾರ್ಚ್ 22ನೇ ತಾರೀಕು ಬರೀ ಮರಾಠಿ ಪುಂಡರ ಮೇಲೆ ಕರ್ನಾಟಕ ಬಂದ್ ಮಾಡಬಾರ್ದು. ಯಾವ್ಯಾವ ಮರಾಠಿ ಬೋರ್ಡ್ಗಳಿದ್ದಾವೋ ಅವನ್ನೆಲ್ಲವನ್ನ ಕಿತ್ತು ಬಿಸಾಕಿ ಅಲ್ಲಿ ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಹಾಕಬೇಕು ಅನ್ನುವಂತಹ ಆದೇಶ ಈಗಾಗಲೇ ಬಂದಿದೆ. ಬಟ್ ಈಗ ಅದರ ವಿರುದ್ಧವೂ ಕೂಡ ಹೋರಾಡಬೇಕಾದ ಪರಿಸ್ಥಿತಿ ಇದೆ. ನಮಗೆ ಅದರ ವಿರುದ್ಧವೂ ಕೂಡ ನಾವು ಹೋರಾಡಬೇಕು. ಕನ್ನಡ ಕಡ್ಡಾಯ ಮಾಡಬೇಕು. ಬೆಳಗಾವಿ ಮತ್ತು ಗಡಿ ಭಾಗಗಳಲ್ಲಿ, ಸೊಲ್ಲಾಪುರದಲ್ಲೂ ಕೂಡ ಇದೆ, ಕೆಲವೊಂದಿಷ್ಟು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲೂ ಕೂಡ ಕೆಲವೊಂದಿಷ್ಟು ಬೋರ್ಡ್ಗಳನ್ನು ಕನ್ನಡದಲ್ಲಿ ಹಾಕಿದ್ದಾರೆ. ಬಟ್ ಅಲ್ಲಿ ಏನಂತಂದರೆ 70 to 80% ಅಂದರೆ 70ರಿಂದ 80% ಮರಾಠಿಯಲ್ಲಿ ಬೋರ್ಡ್ಗಳಿದ್ದಾವೆ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ. ಆದರೆ ಕರ್ನಾಟಕದ ಬೆಳಗಾವಿಯಲ್ಲಿ ಬರೀ 10ರಿಂದ 20% ಮಾತ್ರ ಏನಂತಂದರೆ ಕನ್ನಡ ನಾಮಫಲಕಗಳಿದ್ದಾವೆ. ಅದರ ವಿರುದ್ಧವೂ ಕೂಡ ಕನ್ನಡ ಪರ ಸಂಘಟನೆಗಳು ಈಗಲೇ ಹೋರಾಟ ಮಾಡಬೇಕು. ಈಗಲೇ ಬಿಸಿ ಇದ್ದಾಗಲೇ ಹೊಡಿಬೇಕು. ಫಸ್ಟ್ ಏನು ಮಾಡಿ ಅಂತಂದರೆ ಬರೀ ಈ ಪುಂಡಾಟದ ಬಗ್ಗೆ ಮಾತ್ರ, MES ವಿರುದ್ಧ ಮಾತ್ರ ನೀವು ಹೋರಾಟ ಮಾಡಬೇಡಿ. ಹೋರಾಟ ಮಾಡೋದಿದ್ರೆ ಈ ಕನ್ನಡ ನಾಮಫಲಕಗಳ ಬಗ್ಗೆಯೂ ಕೂಡ ಹೋರಾಟ ಮಾಡಿ. ಮರಾಠಿ ನಾಮಫಲಕಗಳ ಎಲ್ಲೇ ಕಂಡರೂ ಕೂಡ ಅದನ್ನು ತೆಗೆದು ಬಿಸಾಕಿ. ಯಾಕಂದರೆ ಆ ಥರ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಮುಂದಿನ ದಿನಗಳಲ್ಲಿ ಈ ಆದೇಶ ಬೇಗ ಬರಲಿ. ಎಲ್ಲ ಕಡೆ ಕೂಡ ನಾವು ಕರ್ನಾಟಕದಲ್ಲಿ ಇನ್ನು ಸ್ವಚ್ಛಂದವಾದ ಕರ್ನಾಟಕದಲ್ಲಿ ಅಚ್ಚುಕಟ್ಟಾಗಿರುವಂತಹ ಕನ್ನಡದ ಬೋರ್ಡ್ಗಳು ರಾರಾಜಿಸಲಿ ಅನ್ನೋದೇ ನಮ್ಮ ಆಶಯ ನೀತಿ. ಇನ್ನು ಮುಂದಿನ ಸುದ್ದಿಯನ್ನು ನಾವು ಗಮನಿಸೋದಾದ್ರೆ